4 ವರ್ಷದ ಬಾಲಕಿಯೊಬ್ಬಳ ಬಲಗಣ್ಣಿನಲ್ಲಿದ್ದ ಜೀವಂತ ಪರಾವಲಂಬಿ ಹುಳುವನ್ನ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ನೇತ್ರ ತಜ್ಞರು ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ಮಗುವಿನ ಬಲಗಣ್ಣಿನಲ್ಲಿ ನಿರಂತರ ಕೆಂಪಾಗುವಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಪೋಷಕರು ಆಸ್ಪತ್ರೆಗೆ ಕರೆತಂದಿದ್ರು. ನೇತ್ರಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಯೋಗೇಶ್ ಎಸ್ ಕಾಮತ್ ಅವರ ನೇತೃತ್ವದ ವೈದ್ಯಕೀಯ ತಂಡ ಪರೀಕ್ಷೆಯನ್ನ ನಡೆಸಿ ಬಾಲಕಿಯ ಕಣ್ಣಿನ ಕಂಜಂಕ್ಟಿವಾ ಪೊರೆಯ ಅಡಿಯಲ್ಲಿದ್ದ ಜೀವಂತ ಹುಳುವನ್ನ ಶಸ್ತ್ರಚಿಕಿತ್ಸೆ ನಡೆಸಿ ಹೊರತೆಗೆದಿದ್ದಾರೆ. ಇದು ಡೈರೋಫಿಲೇರಿಯಾಸಿಸ್ ಎಂಬ ಝೊನೋಟಿಕ್ ಸೋಂಕಾಗಿದ್ದು, ಸೋಂಕಿತ ಸೊಳ್ಳೆಗಳ ಕಡಿತದಿಂದ ನಾಯಿ ಮತ್ತಿತರ ಪ್ರಾಣಿಗಳಿಂದ ಅಪರೂಪಕ್ಕೆ ಮನುಷ್ಯರಿಗೂ ಹರಡುತ್ತದೆ. ಸೊಳ್ಳೆ ನಿಯಂತ್ರಣ ಹಾಗೂ ಸಾಕು ಪ್ರಾಣಿಗಳ ಆರೈಕೆ ಮುಖ್ಯ ಎಂದು ವೈದ್ಯರು ತಿಳಿಸಿದ್ದು, ಪ್ರಸ್ತುತ ಮಗು ಸಂಪೂರ್ಣವಾಗಿ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ನಮಸ್ಕಾರ, ನಾನು ಡಾಕ್ಟರ್ ಯೋಗೇಶ್ ಕಾಮತ್, ಆಫ್ಥಲ್ಮಾಲಜಿ ಡಿಪಾರ್ಟ್ಮೆಂಟ್ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ಇತ್ತೀಚೆಗೆ ಒಂದು ಮಗುವುದು ಕಣ್ಣಿಂದ ಒಂದು ಹುಳ ನಾವು ತೆಗೆದಿದ್ದೀವಿ. ಇದು ಹುಳ ಡೈರೋಫೈಲೇರಿಯಾ ಅಂತ, ಸೊಳ್ಳೆ ಕಚ್ಚಿ ಇದು ಸ್ಪ್ರೆಡ್ ಆಗೋದು. ಯೂಶ್ವಲಿ ನಾಯಿ ಅಥವಾ ಬೇರೆ ಪಶುವಿಂದ ಅದು ಟ್ರಾನ್ಸ್ಮಿಟ್ ಆಗ್ತದೆ ಜನರಿಗೆ. ಸೊ ನಾವು ಜಾಗ್ರತೆ ಮಾಡಬೇಕು, ಸೊಳ್ಳೆ ಕಚ್ಚಬಾರ್ದು. ಈಗ ಮಳೆಗಾಲ, ಸೊಳ್ಳೆ ಕಚ್ಚಿದಿಂದ ನಾವು ಸ್ವಲ್ಪ ಜಾಗ್ರತೆ ಆಗಬೇಕು. ಮತ್ತು ಈ ಥರದ್ದು ಏನಾದರೂ ಕಣ್ಣು ಕೆಂಪಿದ್ರೆ, ಕಣ್ಣಿನಲ್ಲಿ ಇರಿಟೇಷನ್, ಕಣ್ಣಿನಲ್ಲಿ ತುರ್ಕೆ, ಆ ಥರದ್ದು ಏನೂ ಸಮಸ್ಯೆ ಇದ್ದರೆ ತಕ್ಷಣ ಹತ್ತಿರದ್ದು ಕಣ್ಣು ಡಾಕ್ಟ್ರ್ ಹತ್ರ ಚೆಕಪ್ ಆಗಿಸ್ಬೇಕು, ಎಸ್ಪೆಷಲಿ ಮಕ್ಕಳಿಗೆ. ಥ್ಯಾಂಕ್ ಯು.